ಕೆಐಎಎಲ್ ಕಸ್ಟಮ್ಸ್ ಆಫೀಸರ್ಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಪ್ರಯಾಣಿಕನಿಂದ ಅರ್ಧ ಕೆಜಿ ಚಿನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ಆಗಿರುವಂತದ್ದು. ವಿಮಾನ ನಿಲ್ದಾಣದ ಅಧಿಕಾರಿಗಳು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಆರೋಪಿಯನ್ನ. ದುಬೈನಿಂದ ಅಕ್ರಮವಾಗಿ ಬೆಂಗಳೂರಿಗೆ ಚಿನ್ನವನ್ನ ಹೊತ್ಕೊಂಡು ಬರ್ತಾ ಇದ್ದ ಈತ ಬಹಳ ಆರಾಮಾಗಿ ಹೆಣ್ಮಕ್ಕಳ ಚಪ್ಪಲಿ, ಹೇರ್ ಪಿನ್, ವೇಲ್ನಲ್ಲಿ ಚಿನ್ನವನ್ನ ಸಾಗಿಸ್ತಾ ಇದ್ದ. ಮುಂಬೈ ಮೂಲದ ವ್ಯಕ್ತಿ ಖತರ್ನಾಕ್ ಕೃತ್ಯವನ್ನ ಮಾಡ್ತಾ ಇದ್ದ. ಈ ರೀತಿಯಾಗಿ ಕಸ್ಟಮ್ಸ್ ಆಯುಕ್ತ ಶಿವಪ್ರಕಾಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಈತನನ್ನ ಹಿಡಿದು ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಕಸ್ಟಮ್ಸ್ ಆಫೀಸರ್ಸ್ ನಡೆಸಿರುವಂತಹ ಕಾರ್ಯಾಚರಣೆ. ನಾವು ನೋಡ್ತಾ ಇದೀವಿ ಯಾವೆಲ್ಲ ರೀತಿ ಚಿನ್ನ ತಗೊಂಡು ಹೋಗ್ತಾ ಇದ್ದ ಈ ಭೂಪ ಅಂತ. ಈ ರೀತಿಯಾಗಿಲ್ಲ, ಚಪ್ಪಲಿ ಅಥವಾ ಬಟ್ಟೆ, ಈ ವಿಚಿತ್ರ ದಾರಿಗಳನ್ನು ಆಯ್ತಾ ಕಂಡುಹಿಡ್ಕೊಂಡಿದ್ದ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡೋಕ್ಕೆ. ಅದನ್ನು ಈಗ ಹೇರ್ ಪಿನ್ ಇದರಲ್ಲೆಲ್ಲ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ದ. ಕಸ್ಟಮ್ಸ್ ಅಧಿಕಾರಿಗಳು ಈತನನ್ನು ಸೆರೆ ಹಿಡಿದಿದ್ದಾರೆ. ಇದೆಲ್ಲವೂ ಕೂಡ ಗೋಲ್ಡ್. ಅದನ್ನು ಮರೆಮಾಚಿ ಅದಕ್ಕೆ ಬೇರೆ ರೂಪ ಕೊಟ್ಟು ಅದರ ಕಲರೆಲ್ಲ ಚೇಂಜ್ ಮಾಡ್ತಾ ಇದ್ದ. 1/2 kg ಗೋಲ್ಡ್ ಇತ್ತು. ಎಲ್ಲವನ್ನ ಕೂಡ ಈಗ ಕಸ್ಟಮ್ಸ್ ಬೆಂಗಳೂರು ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈ ಹೊಸ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಸ್ಮಗ್ಲಿಂಗ್ ಮಾಡೋದನ್ನ ನೋಡಿದೀವಿ ನಾವು. ಈತ ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿದ್ದಾನೆ. ಬಟ್ಟೆಯಲ್ಲಿ ಅದಕ್ಕೆ ಮಣಿ ರೀತಿಯೆಲ್ಲ ಹಾಕೊಂಡು, ಹೇರ್ ಪಿನ್ನು, ಕ್ಲಿಪ್ಪು, ನಾನಾ ದಾರಿಯಲ್ಲಿ ಬೇರೆ ಬೇರೆ ರೀತಿ ಅದರ ರೂಪವನ್ನ ಚೇಂಜ್ ಮಾಡಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದ. ಯಾವ ರೀತಿ ಸೆರೆ ಹಿಡಿದ್ರು, ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ, ಯಾರೀತ? ಅಮರ್ ಪ್ರಸಾದ್, ಕಳೆದ ರಾತ್ರಿ ಬೆಂಗಳೂರಿನ ದೇವನಹಳ್ಳಿ ಸಮೀಪದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಶಿವಪ್ರಕಾಶ್ ಕಮಿಷನರ್ ನೇತೃತ್ವದ ಅಧಿಕಾರಿಗಳ ತಂಡ ತಪಾಸಣೆ ನಡೆಸುವ ವೇಳೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಈತ ಸಿಕ್ಕಿಬಿದ್ದಿರತಕ್ಕಂಥದ್ದು. ಮುಂಬೈ ಮೂಲದವನು ಈತ ಅಂತ ಹೇಳಲಾಗ್ತದೆ. 40 ವರ್ಷದ ವ್ಯಕ್ತಿಯಿಂದ ಅರ್ಧ ಕೆಜಿಯಷ್ಟು ಚಿನ್ನವನ್ನ ಈಗಾಗಲೇ ಕಸ್ಟಮ್ಸ್ ಅಧಿಕಾರಿಗಳು ವಶಪಡಿಸಿಕೊಂಡು ಈತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಈತ ಯಾವ ರೀತಿಯಲ್ಲಿ ತನ್ನ ಚಿನ್ನವನ್ನ ಸಾಗಾಟ ಮಾಡಿದ್ದ ಅಂತ ಹೇಳಿದ್ರೆ, ಇಂಡಿಗೋ ವಿಮಾನದ ಮೂಲಕ ದುಬೈನಿಂದ ಈತ ಬಂದಿದ್ದ. ಹೆಣ್ಣು ಮಕ್ಕಳು ಬಳಸ್ತಕ್ಕಂಥ ಚಪ್ಪಲಿ ಮತ್ತು ಹೇರ್ ಪಿನ್ ಹಾಗೂ ವೇಲ್ಗಳಲ್ಲಿ ಒಂದು ಕರಕುಶಲಗಾಗಿ ಬಳಸ್ತಕ್ಕಂಥ ಅಲಂಕಾರಿಕ ವಸ್ತುಗಳಲ್ಲಿ ಈ ಎಲ್ಲ ಒಂದು ಚಿನ್ನವನ್ನ ಅಡಗಿಸಿಟ್ಟಿದ್ದ ಈತ. ಈ ಹಿನ್ನೆಲೆಯಲ್ಲಿ ಅನುಮಾನಗೊಂಡಂತ ಕಸ್ಟಮ್ಸ್ ಅಧಿಕಾರಿಗಳು ಈತನನ್ನ ತೀವ್ರವಾಗಿ ತಪಾಸಣೆಗೊಳಪಡಿಸಿದ ಸಂದರ್ಭದಲ್ಲಿ ಸುಮಾರು ಅರ್ಧ ಕೆಜಿಯಷ್ಟು ಚಿನ್ನವನ್ನ ಈತ ಹೇರ್ ಪಿನ್ ಹಾಗೂ ಹೆಣ್ಣು ಮಕ್ಕಳ ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ಚಪ್ಪಲಿಯಲ್ಲಿ ಈತ ಅಡಗಿಸಿಟ್ಟಿದ್ದದ್ದು ಕಂಡು ಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ಅರ್ಧ ಕೆಜಿಯಷ್ಟು ಚಿನ್ನವನ್ನು ವಶಪಡಿಸಿಕೊಂಡಂತ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಮಿಷನರ್ ಕಸ್ಟಮ್ಸ್ ಅಧಿಕಾರಿಗಳಾಗಿರುವಂತಹ ಶಿವಪ್ರಕಾಶ್ ನೇತೃತ್ವದ ತಂಡ ಈಗಾಗಲೇ ಆರೋಪಿಯನ್ನು ವಶಕ್ಕೆ ಪಡೆದು ಅರ್ಧ ಕೆಜಿಯಷ್ಟು ಚಿನ್ನವನ್ನು ಸಹ ವಶಪಡಿಸಿಕೊಂಡು ವಿಚಾರಣೆಯನ್ನು ಮುಂದುವರೆಸಿರ್ತಕ್ಕಂಥದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಶಿವಪ್ರಸಾದ್.